ವಿದ್ಯಾರ್ಥಿಗಳೇ, ಕೌರವೇಂದ್ರನ ಕೊಂದೆ ನೀನು ಈ ಪದ್ಯದ ಮೂರನೇ ನುಡಿಯನ್ನು ನೋಡೋಣ. ಲಲನೆ ಪಡೆದಿ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ ಫಲಗುಣನು, 4ನೆಯ ಲೈದನೆಯಲ್ಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರು ಉದುರಿಸಿದರು. ಇಲ್ಲಿ ಈಗ ಈ ಒಂದು ನುಡಿಯಲ್ಲಿ ಕರ್ಣನ ಹುಟ್ಟಿನ ರಹಸ್ಯವನ್ನು ಹೇಳಿಬಿಡುತ್ತಾನೆ ಕೃಷ್ಣ. ಲಲನೆ ಅಂತಂದರೆ ಇಲ್ಲಿ ಆ ತರುಣಿ ಯಾರು? ಕುಂತಿ. ಆ ಕುಂತಿ ಪಡೆದಿದ್ದ 5 ಮಂತ್ರಗಳಲ್ಲಿ ಮೊದಲಿಗ ನೀನು ಎಂದು ಹೇಳುತ್ತಾನೆ. ಕುಂತಿಯು ಸಣ್ಣ ಹುಡುಗಿ ಇರುವಾಗ, ಅಂದರೆ ಇನ್ನೂ ಆಕೆಗೆ ಮದುವೆ ಆಗಿರುವುದಿಲ್ಲ. ಆವಾಗ ಒಬ್ಬ ಋಷಿಗಳು, ದುರ್ವಾಸ ಮುನಿಗಳು ಅಂತ ಹೇಳಿ ಆಕೆಯ ಮನೆಗೆ ಬಂದಾಗ ಆಕೆ ಅವಳ ತುಂಬ ಸೇವೆಯನ್ನು ಮಾಡುತ್ತಾಳೆ. ಆ ಸೇವೆಯಿಂದ ಒಲಿದು ಅವರು ಆಕೆಯನ್ನು 5 ಮಂತ್ರಗಳನ್ನು ಸಿದ್ಧಿಸುತ್ತಾರೆ. ಅಂತಂದರೆ 5 ಒಳ್ಳೆಯ ಪುತ್ರರನ್ನು ಪಡೆಯುತ್ತೀಯಾ ಎಂದು ಆಕೆಯನ್ನು 5 ಮಂತ್ರಗಳನ್ನು ಸಿದ್ಧಿಸಿರುತ್ತಾರೆ. ಆಗ ಈ ತರುಣಿ ಕುಂತಿ ಏನು ಮಾಡುತ್ತಾಳೆ, ಮದುವೆಯ ಮುಂಚೆಯೇ ಒಂದು ಆ ಪಡೆದಿದ್ದ ಮಂತ್ರಗಳಲ್ಲಿ ಒಂದು ಮಂತ್ರವನ್ನು ಹೇಳಿ ನೋಡಬೇಕು, ಹೇಗೆ ಕೆಲಸ ಮಾಡುತ್ತದೆ ಈ ಮಂತ್ರ, ಅಥವಾ ಆ ಮಂತ್ರದಲ್ಲಿ ಎಷ್ಟು ಶಕ್ತಿ ಇದೆ ಇಲ್ಲವೇ ಎಂದು ನೋಡಲು ಆಕೆ ಏನು ಮಾಡುತ್ತಾಳೆ, ಸೂರ್ಯನನ್ನು ನೋಡಿ ಒಂದು ಮಂತ್ರವನ್ನು ಓದುತ್ತಾಳೆ. ಆಗ ಈ ಕರ್ಣ ಹುಟ್ಟುತ್ತಾನೆ. ಅಂದರೆ ಮದುವೆಯ ಮುಂಚೆನೇ ಸೂರ್ಯನನ್ನು ನೋಡಿ ಆ ಮಂತ್ರ ಓದಿದ್ದರಿಂದ ಕರ್ಣ ಹುಟ್ಟುತ್ತಾನೆ. ಅಂತಂದರೆ ಆತನು ಕೂಡ ಇಲ್ಲಿ ಕುಂತಿಯ ಪುತ್ರನೇ ಆದನು. ಅದು ಪಂಚಪಾಂಡವರಿಗಿಂತಲೂ ಮೊದಲಿಗೆ ಹುಟ್ಟಿದವನು, ಎಲ್ಲರಿಗಿಂತಲೂ ದೊಡ್ಡವ ಆತನೇ ಆದನು ಇಲ್ಲಿ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಮೊದಲಿಗ ನೀನು, ಕುಂತಿ ಪಡೆದಿದ್ದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮ ಫಲಗುಣನು, ಅರ್ಜುನನು, 4ನೆಯ ಲೈದನೆಯಲ್ಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರು ಉದುರಿಸಿದರು. 1ನೇ ಮಂತ್ರದಲ್ಲಿ ಕರ್ಣ, 2ನೆಯಲ್ಲಿ ಯುಧಿಷ್ಠಿರ ಮತ್ತು 3ನೆಯಲ್ಲಿ ಕಲಿಭೀಮ, 4ನೆಯಲ್ಲಿ ಅರ್ಜುನ, 5ನೆಯಲ್ಲಿ ಇಲ್ಲಿ ಮಾದ್ರಿ ಅಂದರೆ ಈ ಕುಂತಿಯ ತಂಗಿ. ಇವಳು ಕೂಡ ಪಾಂಡುವಿನ 2ನೇ ಹೆಂಡತಿಯಾಗಿರುತ್ತಾಳೆ. ಪಂಚಪಾಂಡವರ ತಂದೆ ಪಾಂಡು, ಆ ಪಾಂಡುವಿನ 2ನೇ ಹೆಂಡತಿಯಾಗಿರುತ್ತಾಳೆ. ಇವಳಿಗೆ ಮಕ್ಕಳಿರುವುದಿಲ್ಲ. ಇವಳ ಮೇಲೆ ಒಂದು 5ನೇ ಮಂತ್ರವನ್ನು ಇವಳು ಓದಿದ ನಂತರ ಕುಂತಿ ಅವಳಿಗೆ ಇಬ್ಬರು, ನಕುಲ ಮತ್ತು ಸಹದೇವರೆಂಬ 2 ಮಕ್ಕಳು ಜನಿಸುತ್ತಾರೆ ಅಂತ ಈ ಒಂದು ನುಡಿಯಲ್ಲಿದೆ. 4ನೇ ಪದ್ಯ ಭಾಗವನ್ನು, 4ನೇ ನುಡಿಯನ್ನು ನೋಡೋಣ. ಇಲ್ಲಿ ಮತ್ತೆ ಹೇಳುತ್ತಾನೆ ಕೃಷ್ಣ ಏನೆಂದು. ಈಗ 3ನೇ ನುಡಿಯಲ್ಲಿ ಆತನ ಹುಟ್ಟಿನ ರಹಸ್ಯವನ್ನು ಹೇಳಿದ, ಹೇಗೆ ಆತನ ಹುಟ್ಟಿದ, ಹೇಗೆ ಪಾಂಡವರ ಸಹೋದರನಾಗುತ್ತಾನೆ ಎಂದು ಆತನಿಗೆ ತಿಳಿಸಿದ. ನಂತರ ಇಲ್ಲಿ 4ನೇ ನುಡಿಯಲ್ಲಿ ಇನ್ನೂ ಹೇಳ್ತಾ ಇದ್ದಾನೆ ಕೃಷ್ಣ. ಎಲ್ಲವನ್ನ ಕೇಳ್ತಾನೆ ಇರುತ್ತಾನೆ ಕರ್ಣ. ನೋಡಿ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪ ರೋಲೈಸುವರು, ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯ್ದುಂಬಲಕ್ಕೆ ಕೈಯಾನುವರೇ ಹೇಳೆಂದ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಆತನನ್ನು ಹುರಿದುಂಬಿಸ್ತಾ ಇದ್ದಾನೆ. ಏನಂತ? ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಹಸ್ತಿನಾಪುರದ ಭೂಮಿಯ ನಿನಗೆ ಆ ಘನತೆಯ ಒಡೆಯ ರಾಜನನ್ನಾಗಿ ನಾನು ನಿನಗೆ ಮಾಡುತ್ತೇನೆ. ಆಗ ಆ ಒಂದು ಹಸ್ತಿನಾಪುರದ ಘನತೆಯ ಗೌರವಕ್ಕೆ ಪಾತ್ರನಾಗಿ ನೀನು ಒಡೆಯನಾದ ಮೇಲೆ ಪಾಂಡವ ಸಮೂಹ ಆಗಲಿ ಕೌರವರ ಸಮೂಹವಾಗಲಿ ಇವರಿಬ್ಬರು ನಿನ್ನನ್ನು ಓಲೈಸುವರು, ಅವರು ಒಪ್ಪಿಕೊಂಡು ಗದ್ದುಗೆಯ ನಿನಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿಕೊಂಡು ನಡುವೆ ಕಿಂಕರವೆರಡು ಸಂತತಿಯ 2 ಸಂತತಿಯರು ನಿನ್ನ ಸೇವೆ ಮಾಡುವರು ಎಂದು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆ 2 ಸಂತತಿಯವರು ನಿನ್ನ ಸೇವೆ ಮಾಡುವರು ಎನಿಸಲೊಲ್ಲದೆ, ನೀನು ದುರ್ಯೋಧನನ ಬಾಯ್ದುಂಬಲಕ್ಕೆ ಕೈಯಾನುವರೆ ಹೇಳೆಂದೆ. ಇಷ್ಟೆಲ್ಲ ನಿನಗೆ ಘನತೆ ಗೌರವ ಅಲ್ಲಿ ಸಿಗುತ್ತೆ. ನೀನು ಪಾಂಡವರ ಸಹೋದರ, ಆ ಒಂದು ಹಸ್ತಿನಾಪುರದ ಒಡೆಯ ನೀನು ಆಗ್ತೀಯ. ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತದೆ. ಹಾಗೆ ನಾನು ಮಾಡುತ್ತೇನೆ. ಅವರೆಲ್ಲರೂ ನಿನಗೆ
ಸೇವೆಯನ್ನು ಮಾಡುತ್ತಾರೆ. ಇದೆಲ್ಲ ಬಿಟ್ಟು ಎನಿಸಲೊಲ್ಲದೆ ಇದೆಲ್ಲ ಬಿಟ್ಟು ನೀನು ದುರ್ಯೋಧನನ ಬಾಯ್ದುಂಬಲಕ್ಕೆ, ಆ ದುರ್ಯೋಧನನ ಒಂದು ಬಾಯಂಜಲಕ್ಕೆ ನೀನು ಕೈ ಚಾಚುವೆಯಾ? ಅವನು ಹೇಳಿದ್ದೇ ಸರಿ ಅಂತ ನೀನು ಅವನ ಆಜ್ಞೆಯನ್ನು ಪಾಲಿಸುವೆಯಾ? ಯಾಕೆ, ಏಕೆ ಎಂದು ಹೇಳೆಂದ ಇಲ್ಲಿ ಕೃಷ್ಣ ಕರ್ಣನನ್ನು. ಈ ಒಂದು ನುಡಿ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಮುಂದಿನ ನುಡಿಯನ್ನು ನೋಡೋಣ.